ಇನ್ನು ಪ್ಲಾಸ್ಟಿಕ್ ನೋಟು ಪ್ರಿಂಟ್ಗೆ ಈಗ ಕೇಂದ್ರ ಸರ್ಕಾರ ಅನುಮೋದಿಸಿದೆ. RBI ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಂದು ಅನುಮೋದನೆಯನ್ನ ಕೊಟ್ಟಿದೆ. ಪ್ಲಾಸ್ಟಿಕ್ ನೋಟ್ಗಳು ಅಂತಂದ್ರೆ ಪಾಲಿಮರ್ನಿಂದ ಮಾಡಲಾಗಿರುವಂತಹ ನೋಟ್ಗಳು. ಇನ್ನು ಮುಂದೆಯಿಂದ 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಪಾಲಿಮರ್ನಿಂದಾನೇ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು RBI ಮಾಡಿದೆ. RBI ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಕೂಡ ಅನುಮೋದಿಸಿದೆ. ಈ ಬಗ್ಗೆ ಸಂಸತ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನ ನೀಡಿದೆ. ಪಾಲಿಮರ್ ನೋಟ್ಗಳ ಪ್ರಿಂಟ್ಗೆ RBI ಈಗಾಗಲೇ ನಿರ್ಧಾರ ಮಾಡಿರುವಂಥದ್ದು. 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ನೋಟ್ಗಳ ಪ್ರಿಂಟ್ಗೆ ಈಗ ನಿರ್ಧಾರ ಮಾಡಲಾಗಿದೆ. ಸದ್ಯಕ್ಕೆ 1 ಬಿಲಿಯನ್ ನೋಟು ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿರುವಂಥದ್ದು. ಸಂಸತ್ಗೆ ಕೇಂದ್ರದ ಹಣಕಾಸು ಇಲಾಖೆ ಮಾಹಿತಿಯನ್ನ ನೀಡಿದೆ. ಈ ಒಂದು ಪ್ರಸ್ತಾವನೆಯನ್ನ ಇವತ್ತು RBI ಕೇಂದ್ರ ಸರ್ಕಾರಕ್ಕೆ ತಿಳಿಸಿತ್ತು. ಕೇಂದ್ರ ಸರ್ಕಾರ ಅದಕ್ಕೆ ಓಕೆ ಅಂತ ಹೇಳಿದೆ. ಆ ಒಂದು ಮಾಹಿತಿಯನ್ನ ಸಂಸತ್ಗೂ ಕೂಡ ನೀಡಲಾಗಿದೆ. ಪ್ಲಾಸ್ಟಿಕ್ ಅಂತಂದ್ರೆ ಪಾಲಿಮರ್ನಿಂದ ಮಾಡಲಾಗಿರುವಂಥ ಒಂದು ನೋಟ್ಗಳು, ರೀಸೈಕಲ್ ಆಗಿರುವಂಥ ಪ್ಲಾಸ್ಟಿಕ್ಸ್ ಅಥವಾ ಪಾಲಿಮರ್, ಇದರಿಂದ ಮಾಡಲಾಗುವಂಥ ಒಂದು ನೋಟ್ಗಳು. ಈಗ ಕನ್ವೆನ್ಷನಲ್ ನೋಟ್ಗಳೇನಿದ್ದಾವೆ, ಪೇಪರ್ನಲ್ಲಿ ಏನು ಮಾಡಲಾಗ್ತಾ ಇದೆ, ಈ ನೋಟ್ಗಳಿಗೆ ಕಂಪೇರ್ ಮಾಡಿದ್ರೆ ತ್ಯಾಜ್ಯಗಳನ್ನು ಇಟ್ಕೊಂಡು, ರೀಸೈಕಲಬಲ್ ಪ್ಲಾಸ್ಟಿಕ್ಗಳನ್ನು ಇಟ್ಕೊಂಡು ಮರುಬಳಕೆ ಮಾಡ್ತಾ ಅದರ ಮುಖೇನ ನೋಟ್ಗಳನ್ನು ಪ್ರಿಂಟ್ ಮಾಡುವಂಥದ್ದು. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಈಗ ತುಂಬ ತಂಪಾದಂಥ ವಾತಾವರಣ ಇರೋ ಪ್ರದೇಶಗಳು, ಹಿಮಾಚಲ್ ಪ್ರದೇಶನೋ ಅಥವಾ ನಮ್ಮ ಕೊಡಗೋ, ಚಿಕ್ಕಮಗಳೂರು, ಈ ರೀತಿಯಾಗಿದ್ದಾಗ ಪ್ಲಾಸ್ಟಿಕ್ ನೋಟ್ಗಳು, ಪಾಲಿಮರ್ ನೋಟ್ಗಳು ಹಾಗೆ ಇರ್ತವೆ. ಆದರೆ ತುಂಬ ಎಕ್ಸ್ಟ್ರೀಮ್ ಟೆಂಪರೇಚರ್ಗೆ ಹೋದಂತಹ ಸಂದರ್ಭದಲ್ಲಿ ಆ ನೋಟ್ಗಳು ಒಂದು ರೀತಿಯಾಗಿ ಒಂದು ಶೇಪ್ ಏನಿರುತ್ತೆ ಆ ಶೇಪ್ಗೆ ಕರೆಕ್ಟಾಗಿ ಇರೋದಿಲ್ಲ, ಮೆಲ್ಟ್ ಆಗುತ್ತೆ, ಈ ರೀತಿಯಾದಂಥ ಪ್ರಾಬ್ಲಮ್ಸ್. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಪ್ಲಾಸ್ಟಿಕ್ ನೋಟ್ಗಳ ಅಂದರೆ ಪಾಲಿಮರ್ ನೋಟ್ಗಳ ಪ್ರಿಂಟ್ಗೆ ಈಗ ಕೇಂದ್ರ ಸರ್ಕಾರ ಅನುಮೋದಿಸಿದೆ, ಸಂಸತ್ಗೂ ಕೂಡ ಮಾಹಿತಿಯನ್ನು ನೀಡಿದೆ. ಬಟ್ ಇದರಿಂದ ಆಗಬಹುದಾದಂಥ ಒಂದು ಡಿಸ್ಅಡ್ವಾಂಟೇಜ್ಗಳೇನು ಅಂತ ಈ ಒಂದು ನೋಟ್ನಿಂದಾಗಿ? ಈಗ ಮುಖ್ಯವಾಗಿ ಎಲ್ಲದರಲ್ಲೂ ಕೂಡ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಇರುತ್ತೆ. ಆದ್ರೆ ಈಗ ಪಾಲಿಮರ್ ನೋಟ್ಗಳ ಪ್ರಿಂಟ್ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳಿರ್ತವೆ ಮತ್ತು ಖರ್ಚು ಕೂಡ ಉಳಿತಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಕೇಂದ್ರ ಸರ್ಕಾರ ಪಾಲಿಮರ್ ನೋಟ್ಗಳ ಪ್ರಿಂಟ್ಗೆ RBIಗೆ ಅನುಮತಿಯನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈಗ ಮೊದಲ ಹಂತವಾಗಿ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಮಾತ್ರ ಪಾಲಿಮರ್ನ ರೂಪದಲ್ಲಿ ಪ್ರಿಂಟ್ ಅನ್ನ ಮಾಡಲಾಗುತ್ತೆ. ಈ ಪೇಪರ್ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾ ಇದರಿಂದಾಗಿ ವೆಚ್ಚ ಹೆಚ್ಚಾಗ್ತಾ ಇತ್ತು ಮತ್ತು ಅವುಗಳು ಬೇಗ ಹಾಳಾಗ್ತಾ ಇದ್ವು. ಇದರಿಂದಾಗಿ ನೋಟ್ಗಳು ಹಾಳಾಗೋದ್ರಿಂದಾಗಿ ಬ್ಯಾಂಕ್ಗಳಿಗೂ ಕೂಡ ಹಳೆಯ ನೋಟ್ಗಳು, ಹರಿದಂತ ನೋಟ್ಗಳು, ಹಾಳಾದಂತ ನೋಟ್ಗಳೇ ಬರ್ತಾ ಇವೆ. ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಈಗ ಪಾಲಿಮರ್ ನೋಟ್ಗಳು ಅಥವಾ ಪ್ಲಾಸ್ಟಿಕ್ ನೋಟ್ಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. RBI ಕೂಡ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಅನುಮತಿಯನ್ನ ಕೇಳಿತ್ತು. ಕೇಂದ್ರ ಸರ್ಕಾರ ಈಗ ಅನುಮತಿಯನ್ನ ಕೊಟ್ಟು ಪಾರ್ಲಿಮೆಂಟ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಈ ಪ್ರಾರಂಭಿಕ ಹಂತದಲ್ಲಿ ಈಗ 1 ಬಿಲಿಯನ್ ನೋಟ್ಗಳನ್ನು ಮಾತ್ರ ಪ್ರಿಂಟ್ ಮಾಡಲಾಗುತ್ತೆ. ಅಂದ್ರೆ 9,000-9,500 ನೋಟ್ಗಳನ್ನ ಪ್ರಿಂಟ್ ಮಾಡಲಾಗುತ್ತೆ. ಇವುಗಳು ಹೇಗೆ ಬಳಕೆ ಆಗ್ತವೆ ಅನ್ನೋದ್ರನ್ನ ನೋಡ್ಕೊಂಡು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ನೋಟ್ಗಳನ್ನ ಪ್ರಿಂಟ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಈ ನೋಟ್ಗಳನ್ನ ಬೇರೆಯವರು ಮುದ್ರಿಸ್ಲಿಕ್ಕೆ ಆಗದಂತ ರೀತಿಯಲ್ಲಿ, ಅಂದ್ರೆ ನಕಲಿ ನೋಟ್ಗಳನ್ನ ಮುದ್ರಿಸ್ಲಿಕ್ಕೆ ಆಗದಂತ ರೀತಿಯಲ್ಲಿ ತಡೆಯಲಿಕ್ಕೂ ಕೂಡ ಈ ಪಾಲಿಮರ್ ನೋಟ್ಗಳನ್ನ ಮುದ್ರಿಸ್ತಕ್ಕಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತು ಈಗಾಗಲೇ ಒಂದು ಪ್ರಾಯೋಗಿಕವಾಗೂ ಎಲ್ಲಾ ರೀತಿಯಾಗೂ ಕೂಡ ಇದನ್ನ ಸಾಧಕ ಬಾಧಕಗಳನ್ನ ಯೋಚನೆ ಮಾಡೇನೆ ಈ ಒಂದು ಪಾಲಿಮರ್ ನೋಟ್ಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಒಂದು ವೇಳೆ ಪಾಲಿಮರ್ ನೋಟ್ನಿಂದಲೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಮುಂದೆ ಇದನ್ನು ಕೂಡ ನಿಲ್ಲಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.